ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅಗ್ನಿವೀರ ವಾಯುಬುದ್ಧಿ ಅಧಿಕಾರಿ ಬೇರೆ ಭಾರತೀಯ ಏರ್ಫೋರ್ಸ್ ಇರ್ತಕ್ಕಂಥ ನೇಮಕಾತಿ ಇದೆ. ಇಂಡಿಯನ್ ಏರ್ಫೋರ್ಸ್ ನೇಮಕಾತಿ ಆಗಿದೆ ಇದು. ಫ್ರೆಂಡ್ಸ್ ಇದು IAFದ ನೇಮಕಾತಿ ಇದೆ. ಇಂಡಿಯನ್ ಏರ್ಫೋರ್ಸ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಇದ್ದಾರೆ. ಇಲ್ಲಿ ಅಗ್ನಿವೀರ ವಾಯುಬುದ್ಧಿಗಳನ್ನ ವಿವಿಧ ವಿದ್ಯಾರ್ಥಿಗಳೇ ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸೆಕೆಂಡ್ PUC ಡಿಪ್ಲೊಮಾ ಪಾಸ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿವೆ ಒಂದು 6 ಎಜುಕೇಶನ್ ಸ್ಯಾಲರಿ ಹಾಗೂ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವ ಡೇಟ್ ಓಪನ್ ಆಗಿದೆ, ಯಾವ ರಜೆ ಇದೆ, ಪುರುಷ ಮತ್ತು ಮಹಿಳೆ ಕೂಡ ಇಬ್ಬರು ಅಪ್ಲೈ ಮಾಡಬಹುದನ್ನ ಅವರು PDF ಅಲ್ಲಿ ಏನಿಟ್ಟಿದ್ದಾರೆ ಅರ್ಜಿ ಸಲ್ಲಿಸ ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೇಗೆ ಮಾಹಿತಿ ಇಷ್ಟರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರ್ತದೆ. ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತೆ. ಅದಕ್ಕೆ ಕರೆಂಟ್ ಮಾಹಿತಿ ನೋಡೋಣ. ಫ್ರೆಂಡ್ಸ್ ಇದು ಇಂಡಿಯನ್ ಏರ್ಫೋರ್ಸ್ ನೇಮಕಾತಿ ಆಗಿದೆ. ಇಲ್ಲಿ ಭಾರತೀಯ ವಾಯುಪಡೆ ನೇಮಕಾತಿ ಆಗಿದೆ. ಹುದ್ದೆಗಳ ಸಂಖ್ಯೆ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ. ಉದ್ಯೋಗಸ್ಥಳ ಅಖಿಲ ಭಾರತ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಅಗ್ನಿವೀರ ವಾಯು ಹುದ್ದೆಗಳಾಗಿವೆ. ಸ್ಯಾಲರಿ ಬಂದ್ಬಿಟ್ಟು ಅಗ್ನಿವೀರ ವಾಯು ಏರ್ಫೋರ್ಸ್ ನಿಯಮದ ಆ ರೀತಿ ಪ್ರಕಾರ ಸ್ಯಾಲರಿ ನೀಡಿದ್ದಾರೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ 12ನೇ ತರಗತಿ ಅಂದರೆ PU ಸೈನ್ಸ್ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಕೊಡೋಕೆ ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ವಯೋಮಿತಿ 18ರಿಂದ 21 ವರ್ಷ ಕೊಟ್ಟಿದ್ದಾರೆ. ನಾನು ಡೀಟೇಲ್ ಆಮೇಲೆ ಹೇಳ್ತೀನಿ. ಸಲಿಕು ಕೂಡ ಇರುತ್ತದೆ. ಶುಲ್ಕ ಬಂದ್ಬಿಟ್ಟು 550 ರೂಪಾಯಿ ಫೀಸ್ ಇರುತ್ತದೆ. ಅದು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಇರ್ತವೆ, ದೈಹಿಕ ಪರೀಕ್ಷೆ ಇರ್ತವೆ, ವೈದ್ಯಕೀಯ ಪರೀಕ್ಷೆ ಮತ್ತು ಸಂದೇಶ ಮೂಲಕ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ಯಾವಾಗ ಓಪನ್ ಆಗಿದೆ ಅಂದರೆ ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ 12/1/2026 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಲಾಸ್ಟ್ ಡೇಟ್ 1 ಫೆಬ್ರವರಿ 2026 ಆಗಿದೆ. ಅರ್ಷಿತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ನಾವು ಅಪ್ಸಲಿ ವೆಬ್ಸೈಟ್ ಹೋಗಿ PDF ಅಲ್ಲಿ ಏನಿದ್ದಾರೆ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಏನು ಮಾಹಿತಿ ಅಂತ ನೋಡ್ಕೊಂಬರೋಣ. ಇಂಡಿಯನ್ ಏರ್ಫೋರ್ಸ್ ಅಪ್ಸಲಿ ವೆಬ್ಸೈಟ್ ಆಗಿದೆ. ಅದನ್ನು ತಾವು ಇದು ಮೇನ್ ಪೇಜ್ ಆಗಿದೆ. ಹೆಸರುಗಡೆ ಲಿಂಕ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೋಬಹುದು. ಅದನ್ನ ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಇನ್ನು ಸುಮಾರು 3 ಪೇಜ್ PDF ಇದೆ. ಈ PDF ಡೀಟೇಲ್ಸ್ ಏನೈತೆ ಕೊಟ್ಟಿದ್ದಾರೆ. ಜೂಮ್ ಮಾಡೋಣ ಅಂದ್ರೆ ಇನ್ನು ಸ್ಕಿಪ್ ಮಾಡೋಣ. ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸೆಲೆಕ್ಷನ್ ಇಂಡಿಯನ್ ಏರ್ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಅಂಡ್ ದಿ ಮೆರಿಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಇದು ಇಂಡಿಯನ್ ಏರ್ಫೋರ್ಸ್ ಅಂತ ವಿಡಿಯೋ ಪಡಿದೆ. ಇದನ್ನ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ದಿ ಸೆಲೆಕ್ಷನ್ ನಾಟ್ ಫಾರ್ ಸೆಲೆಕ್ಷನ್ ಪೊಸಿಷನ್ ಆಫ್ ದಿ ಸರ್ಕಲ್ ಕೊಟ್ಟಿರ್ತಾರೆ ಏರ್ಮನ್ ಅಂತ ನೇಮಕ ಅಂತ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಕೊಡಿ ಅಂತ. ರಿಸೆಪ್ಷನ್ ಅಗ್ನಿವೀರ ವಾಯು ಅಂತ ಕೊಟ್ಟಿದ್ದಾರೆ. ಇಂಟೇಕ್ 1/2023 ಅಂತ. ಇಲ್ಲಿ ಆನ್ಲೈನ್ ರಿಸರ್ಚ್ ಡೇಟ್ ಬಂದ್ಬಿಟ್ಟು 12 ಜನವರಿ 2026 ಓಪನ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು 1 ಫೆಬ್ರವರಿ 2026 ಅಷ್ಟೇ ಕ್ಲೋಸ್ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ. ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ, ಲಿಂಕ್ ತಂದುಕೋಬಹುದು. ಇಲ್ಲಿ ಎಕ್ಸಾಮ್ ಕೊಟ್ಟಿದ್ದಾರೆ. ಏಜ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಪ್ರಕಾರ 1 ಜನವರಿ 2026ರಿಂದ 1 ಜುಲೈ 2009 ಒಳಗೆ ಜನಿಸಿರ್ತಕ್ಕಂಥ ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ ಕೇಸ್ ಕ್ಯಾಂಡಿಡೇಟ್ ಕ್ಲಿಯರ್ ಸ್ಟೇಜ್ ನಲ್ಲಿ ಸೆಲೆಕ್ಷನ್ ಕೊಟ್ಟಿದ್ದಾರೆ, ಅಪ್ಪರ್ ಏಜ್ ಕೊಟ್ಟಿದ್ದಾರೆ. ಅದು ಕೂಡ ವಯೋಮಿತಿ ಸಲ್ಲಿಕೆ ಇರುತ್ತದೆ, ಅದನ್ನು ನೋಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮಟೀರಿಯಲ್ ಸ್ಟೇಟ್ ಕೊಟ್ಟಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ. ಈ ಹುದ್ದೆ ಅಪ್ಲೋಡ್ ಮಾಡ್ತಾರೆ. ಸೈನ್ಸ್ ಕೊಟ್ಟಿದ್ದಾರೆ. PU ಸೈನ್ಸ್ ಇದ್ದರು ಅರ್ಜಿ ಸಲ್ಲಿಸಬಹುದಾಗುತ್ತೆ. ಕ್ಯಾಂಡಿಡೇಟ್ ಶುಡ್ ಯಾವ ಪಾಸ್ ಇಂಟರ್ಮೀಡಿಯೇಟ್ ಅಂಡ್ +2 ಈಕ್ವಲೆಂಟ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಇಂಗ್ಲೀಷ್ ಇದರಲ್ಲಿ ಪಾಸ್ ಅಪ್ಲೋಡ್ ಮಾಡಬಹುದು. ಅದರಿಂದ 50 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಸೈನ್ಸ್ ಪ್ರತಿಯೊಂದು ವಿಷಯಕ್ಕೆ 50 ಇರಬೇಕು, ಅವ್ರಿಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ಡಿಪ್ಲೊಮಾ ಇದ್ದರೂ ಕೂಡ ಅಪ್ಲೈ ಮಾಡಬಹುದು. ಅವ್ರಿಗೆ ಕೂಡ 50 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಅಲ್ಲಿ ಕೊಟ್ಟಿದ್ದಾರೆ, ಅವ್ರು ಅಪ್ಲೈ ಮಾಡೋದು. ಜೊತೆಗೆ ಪಾಸ್ 2 ಇಯರ್ ಟೆನ್ಷನ್ ಕೋರ್ಸ್ ವಿತ್ ನಾನ್ ಪ್ರಿನ್ಸೆಸ್ ಸಬ್ಜೆಕ್ಟ್ ಕೂಡ ಅಪ್ಲೈ ಮಾಡಬಹುದು. ಫಿಸಿಕ್ಸ್ ಇದ್ದರು ಅವರು ಕೂಡ ಅಪ್ಲೈ ಮಾಡಬಹುದಾಗಿದೆ. ಇಲ್ಲಿ ಅದರ್ಸ್ ಸೈನ್ಸ್ ಸಬ್ಜೆಕ್ಟ್ ಇದ್ದಾರೆ. ಟೋಟಲ್ ಆಗಿ 50 ಅಂತ ಕೊಟ್ಟಿದ್ದಾರೆ. 50% ಆಗಿರ್ಬೇಕು ಪ್ರತಿಯೊಂದು ವಿಷಯಕ್ಕೆ. ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಗೋವಾ ಕೊಟ್ಟಿದ್ದಾರೆ. ಇನ್ನು ಹೈಟ್ ನೋಡ್ಬೇಕಾದ್ರೆ ಈ ವಿಧಿ ಅಪ್ಲೈ ಮಾಡ್ಬೇಕಾದ್ರೆ ಮೇಲ್ ಕ್ಯಾಂಡಿಡೇಟ್ಗೆ ಹೈಟು 150 ಸೆಂಟಿಮೀಟರ್ ಇರಬೇಕಾಗುತ್ತೆ. ಫಿಮೇಲ್ ಅವರಿಗೆ 150 ಸೆಂಟಿಮೀಟರ್ ಇರಬೇಕು. ಇಲ್ಲಿ 147 ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಇಲ್ಲಿ ಈ ಸೈಡ್ ಬಂದೆ 21 ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಚೆಸ್ಟ್ ಕೊಟ್ಟಿದ್ದಾರೆ. ಫಾರ್ ಮೇಲ್ಗೆ 7 ಇರಬೇಕು, ಆಮೇಲೆ ಥೈರಿ ಬಿಟ್ಟಿದ್ದಾರೆ. ಡೆಂಟಲ್ ಜನರಲ್ ಹೆತ್ತು, ಆಮೇಲೆ ಎಕ್ಸಾಮಿನೇಷನ್ ಜೆಂಡರ್. ಇಲ್ಲಿ ವಿಜುವಲ್ ಎಕ್ಸ್ಪೀರಿಯನ್ಸ್ ಇದು 5 ಚೆಕ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಟಾಟಾ ಬಗ್ಗೆ ಮಾಹಿತಿ ಅಂದರೆ ಯಾವುದೇ ರೀತಿ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಅದನ್ನು ಕೂಡ ಹೋಗಿಕೊಳ್ಳಿ.
ಇಲ್ಲಿ ಸ್ಯಾಲರಿ ಮಾಹಿತಿ ಕೊಟ್ಟಿದ್ದಾರೆ. ಸೇವಾನಿಧಿ ಅಂತ ಪ್ಯಾಕೇಜ್ ಅಂತ ಯಾವ ರೀತಿ ಸ್ಯಾಲರಿ ಇರುತ್ತೆ ಅಂದರೆ ಇದು 4 ಇಯರ್ ಇರ್ತದೆ. ಮೊದಲನೇ ವರ್ಷದ್ದು 30,000 ಇರುತ್ತೆ. 21,000 ಪ್ಲಸ್ ಇವೆಲ್ಲ ಅಲೌನ್ಸ್ ಬರ್ತದೆ. ಆಮೇಲೆ ಸೆಕೆಂಡ್ ಇಯರ್ 33,000, ಥರ್ಡ್ ಇಯರ್ 36,500, 4ನೇ ವರ್ಷ 40,000 ರೂಪಾಯಿ ಸ್ಯಾಲರಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ 5 lakh ಟು ಟೋಟಲ್ ಕಾನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಂತ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 10.4 lakhs ಸೇವಾ ನಿಧಿ ಪ್ಯಾಕೇಜಿಂದ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಈ ಸೈಡ್ ಬಂದರೆ ನೋಡಿ ಅದು ಕೆಲವು ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಆನ್ಯುವಲ್ ಇಯರ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಅಗ್ನಿವೀರ ಸ್ಕಿಲ್ ಬಗ್ಗೆ ನಾಟ್ ESM ಕೊಟ್ಟಿದ್ದಾರೆ. PS1 ಅಂತ ಕೊಟ್ಟಿರಲಿ. ಎಕ್ಸಾಮ್ ಯಾವ ರೀತಿ PS1 ಮಧ್ಯದಾಗ ಇರುತ್ತೆ, ಆನ್ಲೈನ್ ಟೆಸ್ಟ್ ಇವೆ. PS1 PS2 ಈ ರೀತಿ ಎಕ್ಸಾಮ್ ಇರ್ತಾರೆ. ಇಲ್ಲಿ ಎಕ್ಸಾಮ್ ಮಾಹಿತಿ ಕೊಟ್ಟಿದ್ದಾರೆ. ಈ ಸೈಡ್ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸಾಮ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಟೆಸ್ಟ್ 1 ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಫಿಸಿಕಲ್ ಕೊಟ್ಟಿದ್ದಾರೆ. 1.6 ಕಿಲೋಮೀಟರ್ ಮೇಲ್ ಟೆನ್ಸಿಗೆ, ಫಿಮೇಲ್ಗೆ ವಿತಿನ್ 18 ಮಿನಿಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಟೆಸ್ಟ್ ಮಾಡಿತ್ತು ಪುಷಪ್, ಸೈಟಪ್ಸ್, ಸ್ಕ್ವಾಟ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ 1 minute 30 seconds ಕೊಟ್ಟಿದ್ದಾರೆ. ಇದು ರನ್ನಿಂಗ್ ಇದೆ. ಸೆಟಪ್ಸ್ ಕೋಚ್ ಕೊಟ್ಟಿದ್ದಾರೆ 10 minute ಮಾರ್ಕ್ ಅಂತ. ಇಲ್ಲಿ PS2 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಇದು ಮೆಡಿಕಲ್ ಎಕ್ಸಾಮ್ ಇದೆ. ಇಲ್ಲಿ ಸಂಬಂಧಪಟ್ಟ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಓದ್ಕೊಳ್ಳಿ. ಹಾಗೆ ಲಾಸ್ಟ್ ಪೇಜಲ್ಲಿ ಇನ್ನೂ ಹಲವು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಆದರೆ ಇದು ಕರೆಕ್ಟಾಗಿ ಓದ್ತಾ ಮುಂಚೆ ಪೇಜ್ ಈ ರೀತಿ ನೋಡ್ಕೋಬಹುದು. ಓದ್ಕೊಂಡು ನೋಡಿ ಸ್ಟಾರ್ಟಿಂಗ್ ಫಿಲ್ಅಪ್ ಪ್ರೊಸೆಸ್ ಕೊಟ್ಟಿದ್ದಾರೆ. ಯಾವ ರೀತಿ ಫಿಲ್ಅಪ್ ಮಾಡೋದು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಫೋಟೋ ಯಾವ ಸೈಜ್ ಇರಬೇಕು, ಸೈನ್ ಯಾವ ಸೈಜ್ ಇರಬೇಕು, ಫೋಟೋ ಸೈನ್ ಹೆಂಗೆ ಹಾಕೋಬೇಕು, ತಮ್ಮ ಯಾವ ರೀತಿ ಇರಬೇಕು ಎಲ್ಲ ಕೊಟ್ಟಿದ್ದಾರೆ. ಸೈಜ್ ಪ್ರಕಾರ ಸ್ಕ್ಯಾನ್ ಮಾಡಿ ಅಪ್ ಮಾಡಬೇಕಾಗುತ್ತೆ. ಲೈವ್ ಫೋಟೋನ ಇರ್ಬೋದು. ಈ ರೀತಿ ಪ್ರೊಸೆಸ್ ಕೊಟ್ಟಿದ್ದಾರೆ. ಇವುಗಳೇ ಇನ್ನು ಅರ್ಜಿನ ಹೇಗೆ ಸಲ್ಲಿಸಿದ್ದಾರೆ. ಇದು ಮೇಲ್ ಲಿಂಕ್ ಆಗಿದೆ ಅಪ್ಲೈ ಮಾಡೋದು. ಮೇಲ್ ಲಿಂಕ್ ಆಗಿದೆ ಇಲ್ಲಿ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಓಕೆನಾ. ಇಲ್ಲಿ ಫಸ್ಟ್ ತಾವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂತಾರ ಅಲ್ಲಿಂದ ಅರ್ಜಿ ಸಲ್ಲಿಸ್ಬೇಕು. ಇಲ್ಲಿ ನೀವು ಹಿಂದ್ಗಡೆ ಅಥವಾ ಇಲ್ಲಿಂದ ಅಥವಾ 15 ಅಂತ ಈ ಲಿಂಕ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಅದು ತಾವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಸೈನ್ ಅಪ್ ಅಂತ ಬರುತ್ತೆ ನೋಡಿ. ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ಕರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಸೊ ವೇಟ್ ಮಾಡಿ ನೋಡಕ್ಕೆ ಪೇಜ್ ನೋಡಿ ಈ ರೀತಿ ಬರುತ್ತೆ. ನಿಮ್ಮ ಇಮೇಲ್ ID ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಹೆಸರಿರುತ್ತೆ ಯಾವ ರೀತಿ ಹೆಸರು ಹೋಗುತ್ತೆ. ಚಾಲ್ತಿ ಇರ್ತಕ್ಕಂಥ ಇಮೇಲ್ ID ಮತ್ತು ಕನ್ಫರ್ಮ್ ಇಮೇಲ್ ID, ಮೊಬೈಲ್ ನಂಬರು ಎರಡನ್ನೂ ಹಾಕಿ ಇಲ್ಲಿ ಜನರೇಟ್ OTP ಕೊಟ್ಟರೆ OTP ಹೋಗುತ್ತೆ. ಅದು OTP ಅಂದ್ರೆ ಪಾಸ್ವರ್ಡ್ ಕರೆಕ್ಟ್ ಅದನ್ನ ತಂದು ಮತ್ತೆ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ಸೈನ್ ಅಪ್ ಅಂತ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಈಗ ಸೈನ್ ಕೊಟ್ಟಿದ್ರೆ ಇಲ್ಲಿ ಬಂದಾಗ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಯೂಸರ್ ID ಪಾಸ್ವರ್ಡ್ ಬಂದಿರುತ್ತೆ. ಅದು ಲಾಗಿನ್ ಮಾಡಿ ಆ್ಯಪ್ಸ್ ಹಾಕಿ ಸೈನ್ ಇನ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ತಾವು ಅದರಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಫಸ್ಟ್ ಟೈಮ್ ಕೊಟ್ಟಿದ್ರೆ ಸೈನ್ ಅಪ್ ಅಂತ ನೀವು ರಿಜಿಸ್ಟರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಸೀವ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವತ್ತು ಫ್ರೆಂಡ್ಸ್ ಇದು ಭಾರತ ಸರ್ಕಾರನೇ ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ ವಾಯು ಇರ್ತಕ್ಕಂಥ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು. ಈಗ ಸರಿಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಆನ್ಲೈನ್ ಕಾರ್ಡ್ ಸಲ್ಲಿಸಬಹುದಾಗಿ ಅಪ್ಲೈ ಮಾಡೋ ಲಿಂಕನ್ನು ಮತ್ತು PDF ಲಿಂಕನ್ನು ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ. ಅಲ್ಲಿ ಒಂದು ಸರಿ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದಾಗಿದೆ. ಇದು PUC ಸಾಹಿತ್ಯ ಡಿಪ್ಲೊಮಾ ಇದ್ದರು ಮಾತ್ರ ಇರುತ್ತದೆ. SSLC ಅವರಿಗೆ ಇರುವುದಿಲ್ಲ. ಇನ್ನೊಂದು ಸಾರಿ PDF ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಭಾರತ್.